ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೆ ಈಗಾಗಲೇ ನಿರ್ಧರಿಸಿ ದಿನಾಂಕ ಕೂಡ ಘೋಷಣೆ ಮಾಡಿದೆ. ಇದರ ನಡುವೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡುವ ಬಗ್ಗೆ ಚರ್ಚೆಯಾಗ್ತಿದ್ದು, ಪಾದಯಾತ್ರೆ ಮೊದಲೇ ರಾಜೀನಾಮೆ ನೀಡಿದರೆ ಪ್ಲಾನ್ ಚೇಂಜ್ ಮಾಡುವ ಸಾಧ್ಯತೆ ಇದೆ. ಇನ್ನು ಪಾದಯಾತ್ರೆ ರೂಟ್ ಕೂಡ ಕೊಂಚ ಬದಲಾಗಿದೆ. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದಿರುವಂತಹ ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕಿಂತ ಭ್ರಷ್ಟರನ್ನ ಮುಂದುವರಿಸಬಾರದು. ಕ್ಯಾಬಿನೆಟ್ ಅನ್ನು ತತ್ಕ್ಷಣ ಕೈ ಬಿಡಬೇಕು. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದ ಬಿಜೆಪಿ. ಸಿಎಂ ಡಿಕೆಶಿಗೆ ಬಿವೈ ವಿಜೇಂದ್ರ ಸವಾಲು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಮರವನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಇದರ ನಡುವೆ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡುವ ವದಂತಿ ಕೂಡ ಹಬ್ಬಿದ್ದು, ಯಾವಾಗ ರಾಜೀನಾಮೆ ನೀಡುತ್ತಾರೋ ಗೊತ್ತಿಲ್ಲ. ಆದರೆ ಅವರು ಈ ಹಗರಣದ ಪ್ರಮುಖ ಆರೋಪಿ ಎಂಬುದು ಸತ್ಯ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಮೊದಲು ನಾಗೇಂದ್ರ ಅವರು ನಿರಪರಾಧಿ ಅಂತ ಸಾಬೀತಾಗಲಿ, ಆಮೇಲೆ ಅವರನ್ನ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿ ಬೇಕಾದರೂ ಮಾಡಿಕೊಳ್ಳಲಿ ಅಂತ ಕಿಡಿಕಾರಿದ್ದಾರೆ. ನಾಗೇಂದ್ರ ಅವರು ತನಿಖೆ ನಡೀತಾ ಇದೆ, ಅವರು ನಿರಪರಾಧಿ ಅಂತೇಳಿ ರುಜುವಾತಾದ್ರೆ ಆಮೇಲೆ ಅವ್ರನ್ನ ಮುಖ್ಯಮಂತ್ರಿನೇ ಮಾಡ್ಕೊಳ್ಳಿ. ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಹೇಳ್ತೇನೆ, ಅವರು ಪ್ರಾಮಾಣಿಕರು ಅಂತೇಳಿ ಏನಾರ ಪ್ರೂವ್ ಆದ್ರೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲೇಬೇಕಾದ್ರೆ ಮಂತ್ರಿಗಳ ಮುಖ್ಯಮಂತ್ರಿ ಮಾಡಲಿ, ನಮ್ಗೇನೂ ತಕರಾರಿಲ್ಲ. ಇಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಎತ್ತಿರುವಂತಹ ಪ್ರಶ್ನೆ ಬಹಳ ಗಂಭೀರವಾಗಿದೆ. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದಿರುವಂತಹ ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕಿಂತ ಭ್ರಷ್ಟರನ್ನ ಮುಂದುವರಿಸಬಾರದು. ಕ್ಯಾಬಿನೆಟ್ ಇಂದ ತತ್ಕ್ಷಣ ಕೈ ಬಿಡಬೇಕು. ಬಿಜೆಪಿ ಪಾದಯಾತ್ರೆಯ ಮಾರ್ಗ ಬದಲಾವಣೆ. ಲಿಂಗಸೂಗೂರಿನಿಂದ ಬಳ್ಳಾರಿಗೆ ರೂಟ್ ಮ್ಯಾಪ್. ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆ ನೀಡಲು ನಿರ್ಧರಿಸಿರುವ ಕುರಿತು ಶಾಸಕ ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯಿಸಿದ್ದು, ಈ ನಿರ್ಧಾರವನ್ನ ನಾಗೇಂದ್ರ ಇಷ್ಟೊತ್ತಿಗಾಗಲೇ ತೆಗೆದುಕೊಂಡಿದ್ರೆ ಸರ್ಕಾರಕ್ಕೆ ಮತ್ತು ಅವರಿಗೆ ಗೌರವ ಉಳಿತಾ ಇತ್ತು ಅಂತ ಹೇಳಿದ್ರು. ಇನ್ನು ಪಾದಯಾತ್ರೆ ಬಗ್ಗೆ ಮಾತನಾಡಿರುವಂತಹ ಜನಾರ್ದನ್ ರೆಡ್ಡಿ, ಪಾದಯಾತ್ರೆ ಮಾರ್ಗ ಕೊಂಚ ಬದಲಾಗಿದ್ದು, ಲಿಂಗಸೂಗೂರಿನಿಂದ ಪಾದಯಾತ್ರೆ ಆರಂಭ ಆಗಿ ಬಳ್ಳಾರಿಯಲ್ಲಿ ಸಮಾವೇಶಗೊಳ್ಳಲಿದೆ ಅಂತ ಮಾಹಿತಿ ನೀಡಿದ್ದಾರೆ. ಇವತ್ತು ಟೋಟಲ್ ಒಂದು ರೂಟ್ ಮ್ಯಾಪ್ ಫೈನಲ್ ಆಗಿರುವಂತದ್ದು. ರಾಯಚೂರು ಜಿಲ್ಲೆಯ ಲಿಂಗಸೂಗೂರಿಂದ ಪ್ರಾರಂಭ ಮಾಡಿ ಅಲ್ಲಿಂದ ಮಸ್ಕಿ, ಸಿಂಧನೂರು, ಕಾರಟಗಿ, ಗಂಗಾವತಿ, ಕಂಪ್ಲಿ, ಸಂಡೂರು ಮೂಲಕ ಬಳ್ಳಾರಿ ನಗರಕ್ಕೆ ಎಂಟ್ರಿ ಆಗುವಂಥದ್ದು. 1ನೇ ತಾರೀಕು ಪ್ರಾರಂಭ ಆಗುವಂತ ಈ ಒಂದು ಪಾದಯಾತ್ರೆ 9 ಅಥವಾ 10 ಅಂದ್ರೆ ನಾಳೆ ಇಡೀ ನಮ್ಮ ಪಕ್ಷದ ಕಡೆಯಿಂದ ತಂಡ ರಾಜೀವ್ ಕುರ್ಚಿ ಅವರ ನೇತೃತ್ವದಲ್ಲಿ ಎಲ್ಲ ರೂಟ್ಗಳನ್ನು ಎಲ್ಲೆಲ್ಲಿ ಹಾಲ್ಟ್ ಮಾಡಬೇಕು, ಹೇಗೆ ಅದೆಲ್ಲದನ್ನು ಕೂಡ ಫೈನಲ್ ಮಾಡ್ತಾ ಇದ್ದಾರೆ. ಸರಿಸುಮಾರು 175 ಕಿಲೋಮೀಟರ್ ಪಾದಯಾತ್ರೆ ಇದಾಗಿರುತ್ತೆ. ಸದ್ಯ ಬಿಜೆಪಿ ಪಾದಯಾತ್ರೆಯ ಅಸ್ತ್ರ ಬಿಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಶಾಕ್ ನೀಡಿದ್ದು, ಮುಜುಗರದಿಂದ ತಪ್ಪಿಸಿಕೊಳ್ಳಲು ನಾಗೇಂದ್ರ ರಾಜೀನಾಮೆಯ ಅಸ್ತ್ರವನ್ನ ಪಕ್ಷದಿಂದಲೇ ಹರಿಬಿಟ್ಟಿರೋ ಚರ್ಚೆ ಎಲ್ಲೆಡೆ ಹರಡುತ್ತಾ ಇದೆ. ಒಂದ್ ವೇಳೆ ಬಿಜೆಪಿ ಪಾದಯಾತ್ರೆಗೂ ಮೊದಲೇ ನಾಗೇಂದ್ರ ರಾಜೀನಾಮೆ ನೀಡಿದರೆ ಪಾದಯಾತ್ರೆ ಕೈಬಿಟ್ಟು ಬಳ್ಳಾರಿಯಲ್ಲಿ ಕೇವಲ ಸಮಾವೇಶ ಮಾತ್ರ ಮಾಡುವ ಸಾಧ್ಯತೆ ಕೂಡ ಇದೆ.